ಕಂಡಲ್ಲಿ ಲೂಟಿ. ದಲಿತರ ಹಣವನ್ನು ವಿಶೇಷವಾಗಿ ಮಹರ್ಷಿ ವಾಲ್ಮೀಕಿ ನಿಗಮದ ಏನು ನೇರವಾಗಿ ಹಣವನ್ನು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯನ್ನು ಮಾಡಿದ್ರು, ಸಂಪೂರ್ಣವಾಗಿ ಹಣವನ್ನು ನುಂಗಿದ್ರು. ಇದೆಲ್ಲವೂ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಡಿಯಲ್ಲಿ ಬರ್ತದೆ. ಏನೊಂದು CBI ತನಿಖೆಯನ್ನು ಪ್ರಾರಂಭವಾದ ತಕ್ಷಣವೇ ಅಲ್ಲಿ ED ಪಿಕ್ಚರಿಗೆ ಬಂತು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪಿಕ್ಚರಿಗೆ ಬಂದು ಇವತ್ತೇನು ಮನಿ ಲಾಂಡ್ರಿಂಗನ್ನು ಆಗಿರೋದು ಇಲ್ಲಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಹಾಗಾಗಿ ಹಣ ಹೊಡೆದಿರೋದು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಒಪ್ಕೊಂಡಿದೆ. ಹಣ ವಾಪಸ್ ಪಡ್ಕೊಳ್ತಾ ಇದ್ದೀವಿ, ಹಣ ಒಟ್ಟೋಗಿದೆ, ಅದು ವಾಪಸ್ ತರಿಸ್ಕೊಳ್ತಾ ಇದ್ದೀವಿ. ಯಾವ್ದಾದ್ರು ಸರ್ಕಾರ ನೋಡಿದ್ದೀರಿ ಈ ಬಡ್ಡಿ ವ್ಯಾಪಾರ ಮಾಡ್ತಾರಲ್ಲ, ಈ ಬಡ್ಡಿ ವ್ಯಾಪಾರ ಮಾಡಿ ಹಣ ಕೊಟ್ಟಿದ್ದು ಹಣ ವಾಪಸ್ ತೊಗೊಳ್ತಿದೆ ಅಂತ. ಈ ಮನಿ ಲಾಂಡ್ರಿಂಗನ್ನು ಮಾಡಲಿಕ್ಕೆ ಯಾವ ಕಾನೂನಲ್ಲೂ ಅವಕಾಶ ಇಲ್ಲ. ಈ ಸರ್ಕಾರ ಸಂಪೂರ್ಣವಾಗಿ ಮನಿ ಲಾಂಡ್ರಿಂಗ್ ಮಾಡಿರೋಂಥ ವಿಶೇಷ ಸರ್ಕಾರ ಅಂದರೆ ಈ ಕಾಂಗ್ರೆಸ್ ಸರ್ಕಾರ. ಮನಿ ಲಾಂಡ್ರಿಂಗ್ ನೇರವಾಗಿ ಯಾವ ಸರ್ಕಾರನೂ ಮನಿ ಲಾಂಡ್ರಿಂಗ್ ಮಾಡಿರೋಂಥದ್ದು ನೋಡಿರಲ್ಲ. ಇವತ್ತು ಮನಿ ಲಾಂಡ್ರಿಂಗ್ ಈ ಸರ್ಕಾರ ಮಾಡಿದೆ. ಹಾಗಾಗಿ ಎಲ್ಲರ ಕೂತಿಗೆಗೆ ಜೀರಿಗೆ ಏನು ಮೋಸ್ ಹಗ್ಗದ ಕೊಣಕೆ, ಎಲ್ಲರ ಕೊಣಕೆ, ಎಲ್ಲರ ಕುತ್ತಿಗೆ ಎಲ್ಲೆಲ್ಲಿದೆಯೋ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಕಡೆ ಅವ್ರ ಪಕ್ಷದ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಎಲ್ಲ ಕಡೆ ಹರಡುತ್ತೆ. ಇದು ಖಂಡಿತ ನನಗೆ ವಿಶ್ವಾಸ ಇದೆ. ಇದು ವೇಗದಲ್ಲಿ ಎಲ್ಲೆಲ್ಲಿ ಹಣ ಹೋಗಿದೆ, ಪುಣ್ಯಾತ್ಮರಿಗೆ ಎಲ್ಲೆಲ್ಲಿ ಹಣ ಹೋಗಿದೆಯೋ ಅಲ್ಲೆಲ್ಲ ಹೋಗಿ ಇವನ್ನೆಲ್ಲ ಸೆರೆ ಹಿಡಿದು ತಂದು ಬಂಧಿಸುವಂಥ ಕೆಲಸ ಆಗಲಿ, ಹಣನೂ ವಾಪಸ್ ಕೊಡುವಂಥದ್ದಾಗಲಿ. ಇನ್ನೇನಾರು ಇದೆಯಾ? ಏನು ಹಣ ಹೊಡೆದಿರೋದು ಖಂಡಿತ. ಲೂಟಿ ಹೊಡೆದ್ಬಿಟ್ಟು BJP ಏನಪ್ಪ ಇವ್ರು ಲೂಟಿ ಹೊಡಿಯೋಕ್ಕೆ BJP ಅವ್ರು ಹೇಳಿದಾರ? ಹಣ ಹೊಡೆದಿದ್ದಾರೆ, ಉಪ್ಪು ತಿಂದಿದ್ದಾರೆ, ನೀರು ಕುಡಿರೋ ಅಪ್ಪ. ಉಪ್ಪು ತಿಂದಿದ್ದೀರಾ, ಲೂಟಿ ಹೊಡೆದಿದ್ದೀರಾ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಸಚಿವ ಸಂಪುಟ ನುಂಗಿ ನೀರು ಕುಡಿತಾ ಇದ್ದೀರಲ್ಲಪ್ಪ. ಎಷ್ಟೋ ಭರವಸೆನಲ್ಲಿ ಓಟ್ ಹಾಕಿದ್ರು. ಈಗ BJP ಅವ್ರು ನಿಮ್ಮ BJP ಅವ್ರು ಹೇಳಿದ್ರ ದುಡ್ಡು ಹೊಡೀರಿ ಅಂತ. ದುಡ್ಡು ಹೊಡೆದ್ಬಿಟ್ಟು ತಪ್ಪನ್ನು ಮಾಡಿದ್ದೀರಾ, ತಪ್ಪಿಗೆ ಶಿಕ್ಷೆ ಆಗಬೇಕು. ಈಗ ನೀವು ತನಿಖೆ ಮಾಡೋಕ್ಕೆ ಕೊಟ್ಟಿದ್ದೀರಲ್ವ, ಈ ED ದುಡ್ಡು ಮನಿ ಲಾಂಡ್ರಿಂಗ್ ಆಗಿದೆ ಅಂತ ನೀವೇ ಒಪ್ಕೊಂಡಿದ್ದೀರಾ, ನೀವೇ ಖಾತೆಗಳಿಗೆ ಹೋಗಿದೆ ಅಂತ ಹೇಳಿದ್ದೀರಾ, ವಾಪಸ್ ಪಡ್ಕೋತಾ ಇದ್ದೀವಿ ಅಂತ ನೀವೇ ಒಪ್ಕೊಂಡಿದ್ದೀರಾ, ತಪ್ಪನ್ನು ಮಾಡಿದ್ದೀವಿ ಅಂತ ನೀವೇ ಹೇಳಿದ್ದೀರಾ. ಇದರಲ್ಲಿ ತನಿಖೆ ಆಗಬಾರ್ದು, ED ತನಿಖೆ ಮಾಡಬಾರ್ದು ಅಂದರೆ ಎಷ್ಟು ಮಟ್ಟಿಗೆ ನ್ಯಾಯ? ಏನು ಇದು BJP ಮೇಲೆ ಕೈ ತೋರ್ಸೋಕ್ಕೆ ನಿಮ್ಗೇನಾರು ಆತ್ಮಸಾಕ್ಷಿ, ಒಂದು ನಾಲ್ಗೆ ಅಂತನಾರ ಏನಾರು ಇದೆಯಾ ನಿಮಗೆ? ಬಾಯಿ ಬಂದಂಗೆ ನಾಲ್ಗೆ ಇದೆ ಅಂತ ಏನು ಬೇಕಾದ್ರೆ ಮಾತಾಡ್ತಿರಲ್ಲ. ಹಾಗಾಗಿ ಇದೆಲ್ಲವೂ ಜನ ನ್ಯಾಯ ಸಿಗಬೇಕು, ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು. ಈ ಹಣವನ್ನು ದುರ್ಬಳಕೆಯನ್ನು ಮಾಡಿ ಇವತ್ತು ಸರ್ಕಾರದ ದಲಿತರ ಹಣವನ್ನು ಲೂಟಿ ಹೊಡೆದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಶಿಕ್ಷೆ ಆಗಬೇಕು ಅಂತ ಪ್ರತಿಯೊಬ್ಬ ದಲಿತನ ಇಚ್ಛೆ, ಬಯಕೆ, ಹಾಗೇ ನಾಡಿನ ಜನತೆಯ ಬಯಕೆ. ಖಂಡಿತ ಇವರಿಗೆಲ್ಲ ಪನಿಷ್ಮೆಂಟ್ ಆಗುವಂಥದ್ದು 100ಕ್ಕೆ 100 ವಿಶ್ವಾಸ ಇದೆ. ನ್ಯಾಯಬದ್ಧ ಸೊಸೈಟಿಯಲ್ಲಿ ಒಂದು ಅಕ್ರಮ ನಡೆದಿತ್ತು, ಹಾಗೆ ಅಧ್ಯಕ್ಷರು ಯಾರ್ಯಾರು ಆಗಿದ್ರು ಅವರು ಈಗ ಮೂಡ ಅಧ್ಯಕ್ಷರಾಗಿ ಬಂದಿದ್ದಾರೆ. ಈ ಬಗ್ಗೆ ಯಾರೇ ಇರಲಿ, ಜ್ಞಾನ ಗಂಗಾ, ಆ ಗಂಗಾ, ಈ ಗಂಗಾ, ಯಾರೇ ಇರಲಿ, ಎಲ್ಲೇ ಲೂಟಿ ಹೊಡೆದವ್ರನ್ನ ಎತ್ತಾಕೊಳ್ಳಿಲ್ಲ. ಅದನ್ನೇ ಹೇಳಿದ್ವಿ, ಮುಖ್ಯಮಂತ್ರಿಗಳಿಂದ ಹಿಡಿದು ಹಾಕ್ಕೊಡ್ರಪ್ಪ ಅಂತ ಹೇಳ್ತಾ ಇದ್ದೀವಿ. ಈಗ ಯಾರನ್ನೂ ಬಿಡಬೇಡಿ. ಯಾರ್ಯಾರು ಇದರಲ್ಲಿ ಕರ್ಮಕಾಂಡದಲ್ಲಿದ್ದರೋ, ಅಪೋಸಿಷನ್ ಲೀಡರ್ ಆಗೂ ಇನ್ವಾಲ್ವ್ ಆಗಿದ್ದಾರಲ್ಲ, ಇವರು ಮುಖ್ಯಮಂತ್ರಿಯಾಗೂ ಇನ್ವಾಲ್ವ್ ಆಗಿದ್ದಾರೆ. ಇಂಥ ವಿಶೇಷ ರೋಲ್ಗಳು ನೋಡಿದ್ದೀರಾ? ಯಾರು ಕಾಯಬೇಕಾಗಿತ್ತು ಕಾಯೋರೇ ಭಕ್ಷಕರಾಗ್ಬಿಟ್ಟಿದ್ದಾರೆ.